ಇವತ್ತು ನಾನು ಸಹ ಹೋಳಿಗೆ ಮಾಡ್ತಾ ಇದ್ದೀನಿ. ಅದು ನಿಮ್ಗೋಸ್ಕರ ಹೋಳಿಗೆ. ಮೈದಾ ಇರಲ್ಲ, ಅದರಲ್ಲಿ ತುಪ್ಪ ಇರಲ್ಲ, ಇವನ್ ಸಕ್ಕರೆ ಇರಲ್ಲ ಅಥವಾ ಬೆಲ್ಲ ಇರಲ್ಲ. ಇಲ್ಲ, ಸಿಹಿ ಕೈ ಚಂದ್ರ ಅವ್ರು ಇದಾರಲ್ಲ, ಅವರು ಮಾಡ್ತಿರ್ತಾರಲ್ಲ ಅಡಿಗೆ, ತುಂಬಾ ಇಷ್ಟ. ಆಕ್ಚುಲಿ ಏನ್ ಗೊತ್ತಾ, ನನ್ ಮದುವೆಗಿಂತ ಮುಂಚೆ ನನಗೆ ಇಂತ ಯಜಮಾನ್ರು ಸಿರ್ಬೇಕು ಅಡಿಗೆ ಮಾಡಿದ್ರೆ ನಮ್ಗೆ ನಿಮ್ ಯಜಮಾನ್ರು ಕೇಳಿಸ್ಕೊಂಡ್ರೆ ಬಟ್ ಅವ್ರಂತ ಯಜಮಾನ್ರ ಸಿಕ್ಕಿದ್ರು ನನಗೆ, ಬಟ್ ಅವ್ರು ಅಡಿಗೆ ಮಾಡಲ್ಲ. ನೋಡ್ತೀರಾ? ತೋರ್ಸಿ. ಓ ಮೈ ಗಾಡ್, ಒಂದು ಒಬ್ಬಟ್ಟು ನೋಡಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಬೇಯ್ತಾ ಇದೆ, ಬಿಸಿ ಬಿಸಿ ಇದೆ, ಟೆಕ್ಸ್ಚರ್ ಎಲ್ಲ ಸೇಮ್ ಒಬ್ಬಟ್ಟು ಚೆನ್ನಾಗಿದೆ ಆಕ್ಚುಲಿ ಅಲ್ವಾ. ನಾನು ಇದಕ್ಕೆ 100ಗೆ 110 ಅಥವಾ 1000 ಮಾರ್ಕ್ಸ್ ಕೊಡ್ಬೋದು ಅಂತ ಹೇಳ್ಬೋದು. ನಮಸ್ತೆ ಎಲ್ಲರಿಗೂ, ಸ್ವಾಗತ ಸುಸ್ವಾಗತ ನನ್ನ ಚಾನೆಲ್ಗೆ. ಇವತ್ತು ನಾವು ಮತ್ತೆ ಜೈಪುರದ ಅವ್ರ ಮನೇಲಿ ಇದೀವಿ. ಅವರು ನಮ್ಗೆ ಯುಗಾದಿಗೆ ಕರೆದಿದ್ದಾರೆ, ಸ್ಪೆಷಲ್ ಆಗಿ ಏನೋ ಮಾಡಿದಾರಂತೆ. ಇವ್ರು ನಮ್ಗೆ ಸ್ವೀಟ್ ಕಡ್ಬು, ಖಾರ ಕಡ್ಬು ಮಾಡಿ ತೋರಿಸಿದ್ರು. ನಿಮ್ಗೆ ನೆನಪಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗಿದ್ದೀನಿ, ನೋಡಿ ಅದನ್ನ. ಅದು ತುಂಬಾ ಜನ ಮೆಚ್ಚುಗೆನ ವ್ಯಕ್ತಪಡಿಸಿದ್ರು. ಸೊ ಇವಾಗ ಅವರು ನಮ್ಗೆ ಯುಗಾದಿ ಸ್ಪೆಷಲ್ ಆಗಿ ಬನ್ನಿ ಅಂತ ಕರಿತಾ ಇದ್ದಾರೆ. ಸೊ ಹಾಗಾಗಿ ಕರೆದಿದ್ದಕ್ಕೆ ನಾವು ಇವಾಗ ಯುಗಾದಿ ಸ್ಪೆಷಲ್ ಏನ್ ಮಾಡಿದ್ದಾರೆ ಅಂತ ನೋಡೋಣ. ಚೆನ್ನಾಗಿದ್ದೀನಿ. ಸೊ ನೋಡಿ, ಅವ್ರಿಗೆ ಯುಗಾದಿ ಹಬ್ಬಕ್ಕೆ ಮತ್ತೆ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ, ಹಾಗಾಗಿ ಬಂದಿದೀವಿ. ಏನ್ ಮಾಡ್ಕೊಳ್ತಾ ಇದ್ರೆ ಇವತ್ತು ನಮ್ಗೆ ಇವಾಗ ಚೆನ್ನಾಗಿ ಫ್ರೆಂಡ್ ಬೇರೆ ಆಗ್ಬಿಟ್ಟಿದ್ದಾರೆ ನೋಡಿ. ಯೂಟ್ಯೂಬ್ ಸಬ್ಸ್ಕ್ರೈಬರ್ ತುಂಬಾ ಕ್ಲೋಸ್ ಫ್ರೆಂಡ್ ತರ ಆಗೋಗ್ಬಿಟ್ಟಿದ್ದಾರೆ. ಖುಷಿ ಅಲ್ವಾ? ಚೆನ್ನಾಗಿರುತ್ತೆ. ಬನ್ನಿ ಒಳಗೆ ಹೋದ್ರೆ ಬನ್ನಿ. ಏನ್ ಮಾಡ್ತಾ ಇದೀರಾ ಅಂತ ತಿಳ್ಕೊಬೋದಾ? ಇವತ್ತು ಯುಗಾದಿ ಹಬ್ಬ ಅಂದ್ರೆ ಏನು? ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ನಮ್ ಸೈಡ್ ಅಲ್ಲೆಲ್ಲ ಹೋಳಿಗೆನೆ ಮಾಡ್ತಾರೆ. ಹೌದು, ಇವತ್ತು ನಾನು ಸಹ ಹೋಳಿಗೆ ಮಾಡ್ತಾ ಇದ್ದೀನಿ. ಅದು ನಿಮ್ಗೋಸ್ಕರ ಹೋಳಿಗೆ, ನನ್ಗೋಸ್ಕರ ಅಂದ್ರೆ ಇದೊಂದು ಸ್ವಲ್ಪ ಸ್ಪೆಷಲ್ ಆಗಿ ಇರ್ಬೇಕಲ್ಲ. ಯಾಕೆ ಅಂದ್ರೆ ಇಂಗ್ರೀಡಿಯೆಂಟ್ಸ್ ತಿನ್ನೋದಿಲ್ಲ. ಮೈದಾ ಇರಲ್ಲ, ಅದರಲ್ಲಿ ತುಪ್ಪ ಇರಲ್ಲ, ಓಕೆ, ಇವನ್ ಸಕ್ಕರೆ ಇರಲ್ಲ ಅಥವಾ ಬೆಲ್ಲ ಇರಲ್ಲ. ಬೆಲ್ಲನೂ ಇಲ್ಲ? ಇಲ್ಲ. ಓ ಮೈ ಗಾಡ್, ನನಗ್ ಬೇಕು. ಬೆಲ್ಲನೂ ಇಲ್ಲದೆ ಮಾಡ್ತಾ ಇದ್ರ? ಮೈದಾ ಇಲ್ಲ, ಮೈದಾನೂ ಇಲ್ಲ ಅಲ್ಲ? ಆಬ್ವಿಯಸ್ಲಿ ಮೈದಾ ಇಲ್ಲ, ಎಣ್ಣೆ ಇಲ್ಲ, ತುಪ್ಪ ಇಲ್ಲ, ಮತ್ತೆ ಬೆಲ್ಲನೂ ಇಲ್ಲ. ವಾವ್, ಸೂಪರ್ ಅಲ್ಲ? ಏನಕ್ಕೆ ಆರ್ಡ್ ಆಗಿಸ್ತಾ ಇರ್ಬೋದು, ಆದ್ರೆ ನೀವು ತಿನ್ ನೋಡಿ. ನನಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ, ಬಟ್ ಎಲ್ಲರಿಗೂ ಇಷ್ಟ ಆಗುವಂತದ್ದೇ. ವಾವ್, ಎಲ್ಲರಿಗೂ ಇಷ್ಟ ಆಗುತ್ತೆ. ನನ್ಗಂತೂ ಮೊದ್ಲೇ ಇಷ್ಟ ಆಗುತ್ತೆ. ನೋಡಕ್ಕೆ ನನ್ಗೆ ಇವ್ರು ಹೇಳಿದ ತಕ್ಷಣ ನನ್ ಬಾಯಿಗೆ ನೀರ್ ಬರ್ತಾ ಇದೆ. ನನ್ ಕಾಯಿ ತಡ್ಕೊಳಕ್ ಆಗ್ತಾ ಇಲ್ಲ. ಬೇಗ ಬೇಗ ಮಾಡಿ ಕೊಡಿ ಅಂತ ಹೇಳ್ತಿದ್ದ. ಟೈಮ್ ಕೂಡ ಎಷ್ಟು ಹಿಡಿಬಹುದು ಇದಕ್ ಮಾಡ್ಲಿಕ್ಕೆ? ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದ್ 10 ಮಾಡ್ತೀನಿ ಅಂತಂದ್ರೆ ಅರ್ಧ ಗಂಟೆ ಆಗುತ್ತೆ. 10 ಅರ್ಧ ಗಂಟೆ ಮಾಡ್ಬಿಡ್ಬೋದು. ಸೂಪರ್ ಅಲ್ಲ? ನೀವು ನೋಡಿ, ಬೇಗನೂ ಮಾಡ್ಕೊಟ್ಬಿಡ್ತಾರೆ. ಬನ್ನಿ ಹೋಗೋಣ. ಇಲ್ಲಿ ಕುತ್ಕೊಳ್ಳಿ, ನಿಮ್ಗೋಸ್ಕರ ಪಾನಕ ಮಾಡಿದೀನಿ. ಪಾನಕ? ಓ ಥ್ಯಾಂಕ್ ಯು. ಏನ್ ಪಾನಕ ಮಾಡಿದೀರಾ? ತಗೊಳ್ಳಿ. ವಾವ್, ಥ್ಯಾಂಕ್ ಯು. ಎಷ್ಟೆಲ್ಲ ಕಷ್ಟಪಟ್ಟಿದ್ರಪ್ಪ ಇವರು. ಏನ್ ಕಷ್ಟ ಇಲ್ಲ, ತುಂಬಾ ಚೆನ್ನಾಗ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ವಾವ್, ರಿಫ್ರೆಶಿಂಗ್ ಆಗಿದೆ. ನಂದು ಸೊ ಅಷ್ಟು ದೂರದಿಂದ ಬಂದಿದ್ದಕ್ಕೆ ತಣ್ಣಗೆ ಚೆನ್ನಾಗಿದೆ ಇದು ಕುಡಿಲಿಕ್ಕೆ. ಏನ್ ಮಾಡಿದೀರಾ ಅಂತ ಕೇಳ್ಬೋದಾ? ಬೆಲ್ಲದ ಪಾನಕ. ಬೆಲ್ಲದ ಪಾನಕ. ಚಿಯಾ ಸೀಡು ಹಾಕಿದೀರಾ? ಚಿಯಾ ಸೀಡ್ ಹಾಕಿದೀನಿ, ಬೆಲ್ಲ, ಏಲಕ್ಕಿಕಾಯಿ, ನಿಂಬೆಹಣ್ಣು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ವೆಲ್ಕಮ್ ಡ್ರಿಂಕಿಗೆ ಸೂಟ್ ಕರೆಕ್ಟ್ ಆಗಿದೆ. ಓಕೆ, ನಮ್ ಶೆಫ್ ನೋಡಿ ರೆಡಿ ಆಗಿ ಹೋಗಿದ್ದಾರೆ. ಏಪ್ರಿಲ್ ಎಲ್ಲ ಹಾಕೊಂಡ್ಬಿಟ್ಟು. ಓಕೆ, ಏನೇನ್ ಬೇಕಾಗತ್ತೆ ಇದಕ್ಕೆ? ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಒಬ್ಬಟ್ಟು ಅಂದ್ರೆ ಒಂದು 3 ಅವರ್ ಬೇಕಾಗುತ್ತೆ. ಹೌದು, ಇದು ನಾನು ವಿತಿನ್ 15 ಮಿನಿಟ್ಸ್. ವಾವ್, ಅದು ಇಂಗ್ರೀಡಿಯೆಂಟ್ಸ್ ಕಮ್ಮಿನೇ. ಓಕೆ, ನಾನು ಒಣ ಕೊಬ್ಬರಿ ತಗೊಂಡಿದ್ದೀನಿ 1 ಕಪ್ಪು ಡೇಟ್ಸ್, ಖರ್ಜೂರದ ಹಣ್ಣು ತಗೊಂಡಿದ್ದೀನಿ. ಅದ್ರದ್ದು ಒಳಗಡೆ ಇರೋ ಬೀಜನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಏಲಕ್ಕಿಕಾಯಿ, ಮತ್ತೆ ನಾವು ಇದು ಹೂರ್ಣಕ್ಕೆ. ಓಕೆ, ಇದು ಹೂರ್ಣಕ್ಕೆ. ಹೂರ್ಣಕ್ಕೆ. ಮತ್ತೆ ಇದು ನಾವು ಮೈದಾ ತಗೊಂಡಿಲ್ಲ, ನಾನು ಗೋಧಿ ಹಿಟ್ಟಲ್ಲಿ ಕಲ್ಸಿದೀನಿ. ಸ್ವಲ್ಪ ಅರಿಶಿನ ಹಾಕಿ, ಯಾಕೆಂದ್ರೆ ಒಬ್ಬಿಟ್ಟು ಅಂದ್ರೆ ಅರಿಶಿನದ ಕಲರ್ ಬರ್ಬೇಕಲ್ಲ, ಅದಕ್ಕೆ ಅರಿಶಿನ ಹಾಕಿದ್ರೆ. ಈಗ ಎಣ್ಣೆ ಹಾಕಿಲ್ಲ. ಈಗ ನಾವು ಮೈದಾ ಏನ್ ಮಾಡ್ತೀವಿ, ತುಂಬಾ ಎಣ್ಣೆ ಹಾಕಿ ಕಲ್ಸ್ತೀವಿ. ಇದು ಎಣ್ಣೆ ಹಾಕಿಲ್ಲ, ಓಕೆ, ಬರೀ ನೀರಲ್ಲಿ ಕಲ್ಸಿ. ಇದು ನಾರ್ಮಲ್ ಚಪಾತಿ ಹೆಂಗ್ ಕಲ್ಸ್ತೀವೋ ಹಂಗ್ ಕಲ್ಸಿದ್ದೀರಾ? ಇದನ್ನ ನಾವು ಫಸ್ಟ್ ಗೆ ಏನ್ ಮಾಡ್ಬೇಕು, ಮಿಕ್ಸಿ ಬ್ಲೆಂಡರ್ಗೆ ನಾವು ನೀರ್ನ 3 ಇಂಗ್ರೀಡಿಯೆಂಟ್ಸ್ ಗ್ರೈಂಡ್ ಮಾಡ್ಕೊಳ್ತೀವಿ. ಓಕೆ, ಇದು 1 ಕಪ್ ಡೇಟ್ಸ್ ಇದೆಯಲ್ಲ, ಖರ್ಜೂರ ಇದೆಯಲ್ಲ, ಇದನ್ನ ಮಿಕ್ಸಿ ಬ್ಲೆಂಡರ್ ಹಾಕೊಳ್ಳೋಣ. ಸೊ ಫಸ್ಟ್ ಅದೊಂದೇ ಒಂದು ಜಸ್ಟ್ ನಾವು ಒಂದು ಕ್ರಶ್ ಮಾಡ್ಕೊಳ್ಳೋಣ. ಈಗ ನಾನು ಕೊಬ್ಬರಿ ಮತ್ತೆ ಖರ್ಜೂರ 2 ಏಲಕ್ಕಿನ ಹಾಕೊಂಡಿದ್ದೀನಿ. ನೋಡಿ, ಇದು ಆಗಿದೆ, ಈ ತರ ಬಂದಿದೆ. ಇದು ಹೂರ್ಣಕ್ಕೆ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ. ಇವನ್ ಎಣ್ಣೆ ಕೂಡ ಬಿಡ್ಕೊಂತಾ ಇದೆ. ಅದ್ರೊಳಗಿಂದ ನ್ಯಾಚುರಲ್ ಎಣ್ಣೆ, ಅದು ಎಕ್ಸ್ಟ್ರಾ ಎಣ್ಣೆ ಆಡ್ ಮಾಡಿಲ್ಲ. ಹೀಗೇನೆ ಉಂಡೆ ಕಟ್ಬಿಟ್ಟು ನೀವು ಬೇಯಿಸ್ಕೋಬಹುದು. ಯಾಕೆ ಅಂತಂದ್ರೆ ನಿಮ್ಗೆ ಮತ್ತೆ ಬೇಯಿಸ್ಕೋಬೇಕು ಇದೆಲ್ಲ ಬೇಕಾಗಲ್ಲ. ಓಕೆ, ಇದು ಫಿಲ್ಲಿಂಗ್ ಆಯ್ತು, ಸ್ಟಫ್. ಇದು ನಾವು ಈ ತರ ಉಂಡೆ ಮಾಡ್ಕೊಳ್ಳೋಣ. ಓಕೆ,
ತೆಗಿತಾ ಇದೆ ನೋಡಿ, ಎಷ್ಟು ತುಪ್ಪ ಬಿಡ್ತಾ ಇದೆ ಅಲ್ವಾ? ನೋಡಿ, ಹೆಲ್ದಿ ರೆಸಿಪಿ, ಈಸಿ. ಈಗ ಆಫೀಸ್ಗೆ ಹೋಗೋರು ಇರ್ತಾರೆ, ಕೆಲ್ಸಕ್ಕೆ ಬಂದು ಯುಗಾದಿ ಅಂದ್ರೆ ಒಬ್ಬಿಟ್ಟು ಮಾಡ್ಬೇಕು, ಒಬ್ಬಟ್ಟು ಮಾಡ್ಬೇಕು. ಆಮೇಲೆ ಕೆಲಸ ಜಾಸ್ತಿ ಆಗತ್ತೆ. ಸೊ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಎಷ್ಟು ನಾನು ಎಣ್ಣೆ ತುಪ್ಪ ಏನು ಹಾಕ್ತಾ ಎಣ್ಣೆ ತುಪ್ಪ ಕೊಬ್ಬರಿ ಇದು ಮಾಡ್ತಾ ಇರೋದಷ್ಟೇ. ಇದನ್ನ ಸ್ವಲ್ಪ ಇದಕ್ಕೆ ಹಚ್ಕೊಂಡ್ಬಿಡಿ ಅಷ್ಟೇ. ನಿಮ್ ಹಿಟ್ಟಿಗೆ ಅಲ್ಲ, ಕೈದೇ ಹಚ್ಕೋಬಹುದು. ಇದಕ್ ನಾನು ಏನು ಹಾಕಿಲ್ಲ. ಇದು ನಾವು ಒಂದು ಗೋಧಿ ಹಿಟ್ಟನ್ನ ಒಂದು 2 hours ಮುಂಚೆ ನಾವು ನೆನೆಸಿಡ್ಬೇಕು, ಮಾಡ್ಕೊಂಡ್ರೆ ಈ ಇದಕ್ಕೆ ಬರುತ್ತೆ. ಸ್ವಲ್ಪ ನಾನು ಅರಿಶಿನ, ಒಂದ್ ಚಿಟಿಕೆ ಉಪ್ಪು ಹಾಕಿದೀನಿ ರುಚಿಗೆ. ಈಗ ನಾವು ಅದನ್ನ ತಟ್ಕೊಂಡು ಬೇಯಿಸ್ಕೊಳ್ಳೋಣ. ಇವ್ರು ಈಗ ಒಲೆ ಆನ್ ಮಾಡ್ತಾ ಇದಾರೆ. ಇನ್ನೊಂದೇನ್ ಗೊತ್ತಾ, ನಾವು ಇದನ್ನ ಹಂಚನ್ನ ಸೀಸನಿಂಗ್ ಮಾಡಿ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ಅದು ಎದಳೋದಿಲ್ಲ. ಎಣ್ಣೆ ಹಾಕ್ಬೇಕಾಗತ್ತಲ್ವಾ ಸ್ವಲ್ಪ, ಇಲ್ಲಾಂದ್ರೆ ಹೆಂಗ್ ಎದಳುತ್ತೆ ಒಂದೊಂದ್ಸತಿ ಅದು ಎದಳೋದಿಲ್ಲ. ಏನ್ ಮಾಡಿ ಎಣ್ಣೆ ಹಾಕಿ, ಆದ್ರೆ ಅವ್ರು ನನಗೆ ಎಣ್ಣೆ ಕೊಡೋದಿಲ್ಲ. ಎಣ್ಣೆ ಹಾಕ್ಬಿಟ್ಟು ಟಿಶ್ಯೂ ಪೇಪರ್ ಇಂದ ಒರೆಸ್ಬಿಡ್ತಾರೆ. ಸ್ವಲ್ಪ ಬಿಸಿ ಮಾಡಿದ್ಮೇಲೆ ಟಿಶ್ಯೂ ಇಂದ ಎಲ್ಲ ಎಣ್ಣೆ ತೆಗೆದ್ ಬಿಡ್ತಾರೆ. ಅವಾಗ ಅದು ಸೀಸನಿಂಗ್ ಆಗುತ್ತೆ. ಒಂದ್ ಸ್ವಲ್ಪ ಎಣ್ಣೆನ ಹೀರ್ಕೊಂಡು ಚೆನ್ನಾಗೇ ಇರುತ್ತೆ. ಸೊ ದಟ್ ನೀವ್ ಏನಾಯ್ತು ಮೇಲೆ ಸುಟ್ರು ಈಸಿಯಾಗಿ ಎದಳುತ್ತೆ ಮೇಲೆ. ಓಕೆ, ಹಂಚು ರೆಡಿ ಇದೆ ನಮ್ದು. ಇದು ನಾನು ಎಲೆ ತಗೊಂಡಿದ್ರೆ ಒಬ್ಬಟ್ಟು ತರ ತೊಟ್ಕೋಬಹುದಾಗಿತ್ತು. ಬಟ್ ಇದು ನಾನು ಚಪಾತಿ ಹಿಟ್ಟಿದ್ರಿಂದ ಅರಿಯೋಣ ಅನ್ಕೊಂಡೆ. ಇದೇನಿಲ್ಲ, ನಾವು ಜಸ್ಟ್ ಮಾಮೂಲಿ ನಾವು ಗೋಧಿ ಹಿಟ್ಟಲ್ಲಿ ಅರಿತೀವಲ್ಲ, ಚಿಕ್ಕದ ಉಂಗ್ರಿ ಒಂದು ಇದು ಮಾಡ್ಕೊಳ್ಳಿ. ಆಮೇಲೆ ಒಂದು ಉಂಗ್ರೆ ಇದಕ್ಕೆ ಇಟ್ಕೊಳ್ಳಿ. ಸೇಮ್ ನೀವು ಒಬ್ಬಿಟ್ಟು ಮಾಡ್ತೀರಲ್ಲ ಹಾಗೆ ಈಗ ಮಾಡಿ ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದೀನಿ. ಈಸಿಯಾಗಿ ಬರ್ತಾ ಇದೆ ಅಲ್ವಾ? ಏನು ಅಂಟ್ಕೊಂತ ಇಲ್ಲ, ಸ್ಪ್ರೆಡ್ ಕೂಡ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಚೆನ್ನಾಗಾಗುತ್ತೆ. ಹೋಳಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ಎಷ್ಟು ಕಷ್ಟ ಆಗುತ್ತೆ. ಅದು ಎಲೆ ಮೇಲೆ ಮಾಡ್ಬೇಕು, ಇಲ್ಲಾಂದ್ರೆ ಬರೋದಿಲ್ಲ. ಎಣ್ಣೆ ಹಚ್ಚಬೇಕು. ನನ್ಗೊಂದು ಆಶ್ಚರ್ಯ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ ಅಂತ. ಇದನ್ನ ಡೈರೆಕ್ಟ್ ಆಗಿ ನಾವು ಈಗ ಹಂಚಿನ ಮೇಲೆ ಹಾಕೊಳ್ಳೋಣ. ಇದು ಹಾಕಿದೀನಿ ಹಂಚಿನ ಮೇಲೆ. ವಾಪಸ್ ಮಗ್ಚಾಕಿದೀನಿ ನೋಡಿ, ಒಬ್ಬಿಟ್ಟು ತರನೇ ನೀಟಾಗಿ ಬರ್ತಾ ಇದೆ. ಏನು ಬೇಡ. ಎಷ್ಟ್ ಚೆನ್ನಾಗಿದೆ ಅಲ್ಲ ರೀ, ಉಬ್ಬುತ್ತಾ ಇದೆ ಬೇರೆ. ಉಬ್ಬುತ್ತೆ, ಚೆನ್ನಾಗಿದೆ. ಎಣ್ಣೆನೂ ಹಾಕಿಲ್ಲ ನೋಡಿ. ನೀವ್ ಇದೇ ತರ ಈಗ ನಾನು ಕಾಯಿ ಹೋಳಿಗೆ ಮಾಡಿದೀನಿ. ಯಾಕೆ ಅಂತಂದ್ರೆ ಈಗ ಆಫೀಸ್ ಹೋಗೋಗಿರ್ತಾರೆ, ಕೆಲ್ಸಕ್ ಹೋಗ್ತಾರೆ, ಮನೆಗ್ ಬಂದು ಹಬ್ಬ ಮಾಡ್ಬೇಕು, ತುಂಬಾನೇ ಕಷ್ಟ ಆಗತ್ತೆ. ಅಂದ್ರೆ ನಾವು ಹಬ್ಬದ ದಿನ ಒಂದ್ ಅಡಿಗೆ ಮಾಡಲ್ವ, ತುಂಬಾ ಅಡಿಗೆ ಮಾಡ್ತೀವಿ. ಒಂದೊಂದಕ್ಕೆ ಒಂದೊಂದ್ ಗಂಟೆ 2 ಗಂಟೆ ಅಂದ್ರೆ ಲೇಟ್ ಆಗತ್ತಲ್ಲ. ಇದು ನೋಡಿ, ಒಂದು ಅರ್ಧ ಗಂಟೆಗೆ ಒಂದು 10 ಒಬ್ಬಿಟ್ಟು ಮಾಡ್ಕೋಬಹುದು. ಈಗ ನೀವು ತುಪ್ಪ ತಿನ್ನಲ್ಲ, ಕೆಲವು ತಿಂತೀವಿ ಅಂತ ಅನ್ನೋರು ಬಟರ್ ತುಪ್ಪ. ನನ್ಗೆ ಕೊಕೊನಟ್ ಬಟರ್ ಕೂಡ ಹಾಕೊಂತೀನಿ. ಮೇಲೆ ನಾವೇ ಕೊಕೊನಟ್ ಬಟರ್ ಮಾಡ್ಕೋಬಹುದು. ಎಷ್ಟು ತುಂಬಾ ಸುಲಭ. ಏನು ಅಂದ್ರೆ ಜಸ್ಟ್ ಕೊಕೊನಟ್ ನ ಅಂದ್ರೆ ಒಣಗಿರೋ ಕೊಬ್ಬರಿ ಇರುತ್ತಲ್ಲ, ಅದನ್ನ ಗ್ರೈಂಡ್ ಮಾಡ್ಕೊಂಡ್ರಿ, ತುಂಬಾ ನುಣ್ಣ ಗ್ರೈಂಡ್ ಮಾಡಿ ಆಯ್ತು ನಿಮ್ದು ಬಟರ್. ಅದನ್ನ ಮೇಲೆ ಹಾಕೊಂತೀನಿ. ವಾವ್, ಸೂಪರ್. ನೋಡ್ರಿ, ರೆಡಿ ಆಗೇ ಹೋಯ್ತು. ಎಷ್ಟ್ ಚೆನ್ನಾಗಿದೆ ಅಲ್ಲ ರೀ. ವಾವ್. ಆಕ್ಚುಲಿ ನನ್ಗೆ ಗೊತ್ತಾ, ಸಿಹಿಕೈ ಚಂದ್ರ ಅವ್ರು ಇದಾರಲ್ಲ, ಅವ್ರು ಮಾಡ್ತಿರ್ತಾರಲ್ಲ ಅಡಿಗೆ, ತುಂಬಾ ಇಷ್ಟ. ಎಷ್ಟು ವರ್ಷದಿಂದ ನೋಡ್ತೀನಿ ಗೊತ್ತಾ, ಅವ್ರು ಯಾವಾಗಿಂದ ಶುರು ಮಾಡಿದ್ರು ಅವ್ರ ಅಡಿಗೆ ಮಾಡೋದು, ಬೊಂಬಾಟ್ ಭೋಜನ ಎಲ್ಲ. ಅವಾಗಿನ ನನ್ ಮಗನ್ ಬಸಿರಿಲ್ಲ ಅಂತೂ ನನ್ಗೆ ಅವ್ರು ಮಾಡೋದು ಅಷ್ಟು ಇಷ್ಟ ಆಗ್ತಿತ್ತು. ಅಂದ್ರೆ ಅವ್ರು ಮಾಡೋದ್ರಲ್ಲಿ ಬೇರೆ ಬೇರೆ ವೆರೈಟಿ ಸಹ ನಾನು ಟ್ರೈ ಮಾಡ್ತಿದ್ದೆ. ಸೊ ಇನ್ನೊಂದ್ಸತಿ ಅವ್ರೇನಾರ ಸಿಕ್ಕರೆ ಅವ್ರಿಗೆ ಮಾಡ್ಕೊಡ್ತೀನಿ. ಆಕ್ಚುಲಿ ಏನ್ ಗೊತ್ತಾ, ನನ್ ಮದ್ವೆಗಿಂತ ಮುಂಚೆ ನನಗೆ ಇಂತ ಯಜಮಾನ್ರು ಸಿರ್ಬೇಕು ಅಡಿಗೆ ಮಾಡಿದ್ರೆ ನಮ್ಗೆ ನಿಮ್ ಯಜಮಾನ್ರು ಕೇಳಿಸ್ಕೊಂಡ್ರೆ ಬಟ್ ಅವ್ರಂತ ಯಜಮಾನ್ರ ಸಿಕ್ಕಿದ್ರು ನನ್ಗೆ. ಬಟ್ ಅವ್ರು ಅಡಿಗೆ ಮಾಡಲ್ಲ. ನೋಡ್ತೀರಾ? ತೋರ್ಸಿ. ಓ ಮೈ ಗಾಡ್, ಅವ್ರ ತರನೇ ಇದಾರಲ್ಲ. ಸಿಕ್ಕಿದ್ರು ಆದ್ರೆ ಅಡಿಗೆ ಮಾತ್ರ ಮಾಡಕ್ ಬರಲ್ಲ. ಪಾಪ ಅವ್ರ ತರ ಬೇಕು ಅಂದ್ರೆ ಮತ್ತೆ ದೇವ್ರು ನಿಮ್ಗೆ ಅವ್ರ ತರನೇ ಕೊಟ್ಬಿಟ್ಟಿದ್ದಾರೆ. ಅದನ್ನ ದೇವ್ರ ಹತ್ರ ಹೇಳೋ ತಪ್ಪು ಮಾಡ್ಬಿಟ್ಟಿದ್ದೆ. ಅಡಿಗೆ ಮಾಡೋಂತ ಗಂಡ ಸಿಗ್ಬೇಕಿತ್ತು, ಅಡಿಗೆನೂ ಮಾಡ್ಬೇಕು ಅಂತ. ಓ ಮೈ ಗಾಡ್. ಓಕೆ, ಪರವಾಗಿಲ್ಲ. ಯಾರಿಗ್ ಗೊತ್ತು, ಸಿಹಿಕೈ ಅವ್ರು ಚಂದ್ರು ಅವರೇ ನೋಡ್ತಾ ಇರ್ಬೋದು. ಇದು ನೋಡ್ತಾ ಇದ್ರೆ ಖಂಡಿತ ಸರ್ ನಿಮ್ಗೋಸ್ಕರ ಇದೇ ತರ ಡೇಟ್ಸ್ ಒಬ್ಬಿಟ್ಟು ಮಾಡ್ಕೊಡ್ತೀನಿ. ಬಟ್ ಈ ವಿಡಿಯೋ ಅವರಿಗೆ ತಲುಪಿಸ್ಬೇಕು. ಹೆಂಗಾದ್ರು ಅವ್ರು ನೋಡ್ತಾ ಇದಾರೆ ಅಂತಾನೆ ನಾನ್ ಅನ್ಕೊಂತೀನಿ. ಹೆಂಗೋ ಒಂದು ಅವ್ರಿಗೆ ದೇವ್ರು ತಲುಪಿಸ್ತಾರೆ ಈ ವಿಡಿಯೋನ. ಸರಿ, ಅದ್ರ ಜೊತೆಗೆ ಒಂದು ಒಬ್ಬಟ್ಟು ನೋಡಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಬೇಯ್ತಾ ಇದೆ, ಬಿಸಿ ಬಿಸಿ ಇದೆ, ಟೆಕ್ಸ್ಚರ್ ಎಲ್ಲ ಸೇಮ್ ಒಬ್ಬಟ್ಟು ಚೆನ್ನಾಗಿದೆ ಆಕ್ಚುಲಿ ಅಲ್ವಾ? ನೋಡಕ್ ಎಕ್ಸಾಕ್ಟ್ಲಿ ಒಬ್ಬಟ್ಟು ತರನೇ ಇರೋ. ಯಾಕೆ ನಾವ್ ಅಲ್ಲ ಅಂತ ಹೇಳ್ತಾ ಇದೀವಿ.
ನಾನ್ ವೇಟ್ ಮಾಡ್ತಾ ಇದ್ದೀನಿ. ಹೇಳಿದ್ರಲ್ಲ ಅರ್ಧ ಗಂಟೆ ರೆಡಿ ಆಯ್ತು. ಅರ್ಧ ಗಂಟೆ ಅಂದ್ರೆ ಇನ್ನೂ ಕಡಿಮೆ ಟೈಮ್ ತಗೊಂಡ್ರಿ ಅಂತ ನನ್ಗೆ ಅನಿಸ್ತಾ ಇದೆ. ಅಂದ್ರೆ ನಿಮ್ಗೆ ಹಿಟ್ ಕಲ್ಸ್ಕೊಂಡು ಎಲ್ಲ ಮಾಡೋ ಅಷ್ಟೊತ್ತಿಗೆ ಅರ್ಧ ಗಂಟೆ. ಓಕೆ ಓಕೆ. ವಾವ್, ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ಪ್ರಪಂಚದಲ್ಲಿ ಹೆಲ್ದಿಯೆಸ್ಟ್ ಹೋಳಿಗೆ ಅಂದ್ರೆ ಇದೆ ಅಂತ ನಾನ್ ಹೇಳ್ಬೋದು. ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿದೆ ಅಲ್ಲ ರೀ. ಸೊ ಇದನ್ನ ನೋಡೋಣ, ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ. ವಾವ್, ತುಂಬಾ ಚೆನ್ನಾಗಿದೆ. ಬಿಸಿ ಬಿಸಿಯಾಗಿದ್ದಾಗೆ ತಿನ್ಕೊಂಬಿಡಿ. ಇವ್ರು ಏನ್ ಹಾಕಿದಾರೆ ಗೊತ್ತಾ, ನನಗೆ ಬಟರು ಕೂಡ ಹಾಕಿದ್ದಾರೆ, ಕೊಕೊನಟ್ ಬಟರು. ನಾನು ಹೇಳಿದ್ನಲ್ಲ ಹೇಗ್ ಮಾಡೋದು ಅಂತ. ಸೊ ಕೊಕೊನಟ್ ಬಟರು ಬೇಕಂದ್ರೆ ಸ್ವಲ್ಪ ಮೇಲೆ ಹಚ್ಕೊಳ್ಳಿ, ಬೇಕಂದ್ರೆ, ಇಲ್ಲಾಂದ್ರೂ ನಡೆಯುತ್ತೆ. ನಾನು ಇದಕ್ಕೆ 100ಗೆ 110 ಅಥವಾ 1000 ಮಾರ್ಕ್ಸ್ ಕೊಡ್ಬೋದು ಅಂತ ಹೇಳ್ಬೋದು. ಆಕ್ಚುಲಿ ರಿಯಲ್ ಕಾಯಿ ಒಬ್ಬಟ್ಟು ಮಾಡ್ತೀವಲ್ಲ ನಾವು, ಅದಕ್ಕಿಂತ ಚೆನ್ನಾಗಿದೆ ಅಂತ ನಾನು ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಯುಗಾದಿ ಹಬ್ಬ ಇಲ್ಲೇ ಸೆಲೆಬ್ರೇಟ್ ಮಾಡ್ದಂಗಾಯ್ತು. ಎಷ್ಟ್ ಚೆನ್ನಾಗ್ ಅನ್ಸುತ್ತೆ ಅಲ್ವಾ? ಬೇರೆಯವ್ರ ಮನೇಲಿ ಅಂದ್ರೆ ಫ್ರೆಂಡ್ ಮನೆಯಲ್ಲಿ, ಅದು ನನ್ಗೆ ಪರಿಚಯ ಆಗಿರೋದು ಯೂಟ್ಯೂಬ್ ಇಂದಾನೆ, ನಿಮ್ಮಿಂದಾನೆ. ಸೊ ನೀವು ಕರೀರಿ ನನ್ನನ್ನ, ಎಲ್ಲಾದ್ರೂ ಬರ್ತೀನಿ ನಾನು. ನಿಮ್ ಮನೆಗೆ ಬಂದ್ಬಿಟ್ಟು ನಿಮ್ ಮನೇಲೆ ಅಡಿಗೆ ಕೂಡ ನೀವು ಮಾಡಿ ತೋರಿಸಿ, ಅದನ್ನು ನನ್ನ ಚಾನೆಲ್ಗೆ ಹಾಕ್ತೀನಿ. ಇವ್ರಂತೂ ಜೈಪ್ರದ್ ಅಂತ ನನಗೆ ಕ್ಲೋಸ್ ಫ್ರೆಂಡ್ ಆಗೋಗ್ಬಿಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ರೀ. ಎಷ್ಟು ಚೆನ್ನಾಗಿರೋದು. ನನ್ನನ್ನು ತುಂಬಾ ಚೆನ್ನಾಗಿ ಅರ್ಥನೂ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಮತ್ತೊಮ್ಮೆ ಖುಷಿಯಾಗಿರಿ, ಹೆಲ್ದಿ ಆಗಿರಿ. ಖುಷಿಯಾಗಿ ಹೆಲ್ದಿ ಆಗಿ ತಿನ್ನಿ. ಸರಿನಾ? ಸಿಗೋಣ. ನಮಸ್ತೆ.